ವಿಚ್ಛೇದನದ ನಂತರ ಅವಳ ಜೀವನ ಮುಗಿದೇ ಹೋಯಿತು ಅಂತ ಎಲ್ಲರೂ ಭಾವಿಸಿದ್ದರು. ಆದರೆ ಅವಳು ಕಠಿಣ ಪರಿಶ್ರಮದಿಂದ ತನ್ನ ಹಣೆಬರಹವನ್ನೇ ಬದಲಿಸಿದಳು. ಬಿಹಾರದ ಒಂದು ಸಣ್ಣ ಹಳ್ಳಿ ಸೋನ್ಪುರದಲ್ಲಿ ಒಬ್ಬಳು ಹುಡುಗಿ ವಾಸಿಸುತ್ತಿದ್ದಳು. ಅವಳ ಹೆಸರು ಸಂಗೀತ. ಸಂಗೀತ ಅತ್ಯಂತ ಶಾಂತ ಸ್ವಭಾವದ, ಕಠಿಣ ಪರಿಶ್ರಮಿ ಮತ್ತು ತಿಳುವಳಿಕೆಯುಳ್ಳ ಹುಡುಗಿಯಾಗಿದ್ದಳು. ಅವಳ ತಂದೆ ರಾಮ್ ಪ್ರಸಾದ್ ಒಬ್ಬ ಸಣ್ಣ ರೈತರಾಗಿದ್ದರು ಮತ್ತು ತಾಯಿ ಸೀತಾದೇವಿ ಮನೆಯನ್ನ ನಿಭಾಯಿಸುತ್ತಿದ್ದರು. ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಆದರೂ ಸಂಗೀತಾಳ ಪೋಷಕರು ಅವಳ ಓದಿಗೆ ಎಂದಿಗೂ ಕೊರತೆ ಮಾಡಲಿಲ್ಲ. ಸಂಗೀತ ಬಾಲ್ಯದಿಂದಲೂ ಓದಿನಲ್ಲಿ ಬಹಳ ಮುಂದಿದ್ದಳು. ಹಳ್ಳಿಯ ಶಾಲೆಯಲ್ಲಿ ಪ್ರತಿ ವರ್ಷ ಅವಳೇ ಪ್ರಥಮ ಸ್ಥಾನ ಪಡೆಯುತ್ತಿದ್ದಳು. ಅವಳ ಶಿಕ್ಷಕರು ಯಾವಾಗಲೂ ಹೇಳುತ್ತಿದ್ದರು, ಈ ಹುಡುಗಿಗೆ ಸರಿಯಾದ ಅವಕಾಶ ಸಿಕ್ಕರೆ ಅವಳು ಬಹಳ ಎತ್ತರಕ್ಕೆ ಬೆಳೆಯುತ್ತಾಳೆ. ಆದರೆ ಹಳ್ಳಿಯ ವಾತಾವರಣವೇ ಬೇರೆಯಾಗಿತ್ತು. ಹಳ್ಳಿಯ ಅನೇಕ ಜನರು ಹೇಳುತ್ತಿದ್ದರು, ಹುಡುಗಿಯಾಗಿದ್ದಾಳೆ, ಇಷ್ಟೊಂದು ಓದಿಸಿ ಏನು ಮಾಡೋದು, ಕೊನೆಗೆ ಮದುವೆಯನ್ನೇ ತಾನೇ ಮಾಡಬೇಕು. ಆದರೆ ಸಂಗೀತಾಳ ತಂದೆ ತನ್ನ ಮಗಳ ಮೇಲೆ ನಂಬಿಕೆ ಇಟ್ಟಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ನನ್ನ ಮಗಳು ಓದುತ್ತಾಳೆ ಮತ್ತು ತನ್ನ ಕಾಲ ಮೇಲೆ ತಾನು ನಿಲ್ಲುತ್ತಾಳೆ. ಸಮಯ ನಿಧಾನವಾಗಿ ಕಳೆಯಿತು. ಸಂಗೀತ 12ನೇ ತರಗತಿ ಪಾಸು ಮಾಡಿ ಕಾಲೇಜಿಗೆ ದಾಖಲಾದಳು. ಅವಳು ವೈದ್ಯೆಯಾಗಬೇಕೆಂದು ಬಯಸಿದ್ದಳು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟು ಚೆನ್ನಾಗಿರಲಿಲ್ಲವೆಂದರೆ ಅವಳು ದುಬಾರಿ ಓದನ್ನು ಕಲಿಯಲು ಸಾಧ್ಯವಿರಲಿಲ್ಲ. ಆದರೂ ಅವಳು ತನ್ನ ಓದನ್ನು ಮುಂದುವರಿಸಿದಳು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ಮನೆಗೆ ಮದುವೆಯ ಪ್ರಸ್ತಾಪ ಬಂದಿತು. ಹುಡುಗ ನಗರದಲ್ಲಿ ಕೆಲಸ ಮಾಡ್ತಿದ್ದ. ಅವನ ಹೆಸರು ವಿಕಾಸ್. ವಿಕಾಸ್ ಕುಟುಂಬ ಒಳ್ಳೆಯದಾಗಿತ್ತು ಮತ್ತು ಸ್ವಲ್ಪ ಶ್ರೀಮಂತವೂ ಆಗಿತ್ತು. ಹಳ್ಳಿಯ ಜನರು ಸಹ ಹೇಳಿದರು, ಇಂಥ ಸಂಬಂಧ ಪದೇ ಪದೇ ಸಿಗೋದಿಲ್ಲ. ಸಂಗೀತಾಳ ತಾಯಿಗೂ ಈ ಸಂಬಂಧ ಇಷ್ಟವಾಯಿತು. ಸಂಗೀತಾಗೆ ಇನ್ನೂ ಓದುವ ಆಸೆ ಇತ್ತು. ಆದರೆ ಮನೆಯವರ ಸಂತೋಷವನ್ನ ಕಂಡು ಅವಳು ಸುಮ್ಮನಾದಳು. ಕೆಲವೇ ತಿಂಗಳುಗಳಲ್ಲಿ ಅವಳ ಮದುವೆಯಾಯಿತು. ಮದುವೆಯ ನಂತರ ಸಂಗೀತ ನಗರಕ್ಕೆ ಹೋದಳು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಹೊಸ ಮನೆ, ಹೊಸ ಜನರು, ಹೊಸ ಜೀವನ. ವಿಕಾಸ್ ಕೂಡ ಆರಂಭದಲ್ಲಿ ಅವಳೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದನು. ಸಂಗೀತ ತನ್ನ ಜೀವನ ಈಗ ಸರಿಯಾದ ಹಾದಿಯಲ್ಲಿದೆ ಅಂತ ಭಾವಿಸಿದಳು. ಆದರೆ ನಿಧಾನವಾಗಿ ವಿಷಯಗಳು ಬದಲಾಗತೊಡಗಿದವು. ವಿಕಾಸ್ನ ನಿಜವಾದ ಸ್ವಭಾವ ಹೊರಬರಲು ಆರಂಭವಾಯಿತು. ಅವನು ಬಹಳ ಕೋಪಿಷ್ಠ ಮನುಷ್ಯನಾಗಿದ್ದ. ಸಣ್ಣ ಪುಟ್ಟ ವಿಷಯಗಳಿಗೂ ಕಿರುಚುತ್ತಿದ್ದ. ಅಡುಗೆ ಮಾಡೋದು ಸ್ವಲ್ಪ ತಡವಾದರೂ ಅವನು ಕೋಪಗೊಳ್ಳುತ್ತಿದ್ದ. ಸಂಗೀತ ಎಲ್ಲವನ್ನೂ ಸುಮ್ಮನೆ ಸಹಿಸುತ್ತಿದ್ದಳು. ಮದುವೆಯ ನಂತರ ಹೀಗೆಲ್ಲ ಆಗೋದು ಸಹಜವೇನೋ ಎಂದು ಅವಳು ಭಾವಿಸಿದಳು. ಆದರೆ ಸಮಯ ಕಳೆದಂತೆ ವಿಕಾಸ್ನ ನಡವಳಿಕೆ ಇನ್ನೂ ಕೆಟ್ಟದಾಗುತ್ತಾ ಹೋಯಿತು. ಒಂದು ದಿನ ಅವನು ಸಂಗೀತಾಗೆ ಹೇಳಿದ, ನೀನು ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ, ಬರೀ ಮನೆಯ ಕೆಲಸ ಮಾಡು. ಸಂಗೀತಾಳಿಗೆ ಓದುವ ಮತ್ತು ಉದ್ಯೋಗ ಮಾಡುವ ಕನಸಿತ್ತು. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಅವಳು ತನ್ನ ಕನಸುಗಳನ್ನು ಮನಸ್ಸಿನಲ್ಲೇ ಹತ್ತಿಕ್ಕಿ ಮನೆ ನಿಭಾಯಿಸಲು ಶುರು ಮಾಡಿದಳು. ನಿಧಾನವಾಗಿ ಮನೆಯ ವಾತಾವರಣ ಇನ್ನೂ ಹದಗೆಟ್ಟಿತು. ವಿಕಾಸ್ ಹೆಚ್ಚಾಗಿ ತಡರಾತ್ರಿ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಕುಡಿದು ಬರುತ್ತಿದ್ದ. ನಂತರ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುತ್ತಿದ್ದ. ಸಂಗೀತ ತುಂಬಾ ದುಃಖದಿಂದ ಇರತೊಡಗಿದಳು. ಆದರೆ ಅವಳು ಈ ವಿಷಯವನ್ನ ತನ್ನ ಹೆತ್ತವರಿಗೆ ಎಂದಿಗೂ ಹೇಳಲಿಲ್ಲ. ತನ್ನ ಕಾರಣದಿಂದ ತನ್ನ ಪೋಷಕರು ತೊಂದರೆಗೊಳಗಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. 1 ವರ್ಷದ ನಂತರ ಸಂಗೀತಾಳಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ಆರವ್ ಅಂತ ಹೆಸರಿಡಲಾಯಿತು. ಆರವ್ ಹುಟ್ಟಿದ ನಂತರ ಸಂಗೀತಾಳ ಜೀವನದ ಏಕೈಕ ಆಸರೆ ಎಂದರೆ ಅವನೇ ಆಗಿದ್ದ. ಅವಳು ತನ್ನ ಮಗನನ್ನ ನೋಡಿ ಎಲ್ಲಾ ಸಂಕಷ್ಟಗಳನ್ನ ಮರೆತು ಬಿಡುತ್ತಿದ್ದಳು. ಆದರೆ ವಿಕಾಸ್ನ ನಡವಳಿಕೆ ಸ್ವಲ್ಪವೂ ಬದಲಾಗಲಿಲ್ಲ. ಅವನು ಮೊದಲಿಗಿಂತಲೂ ಹೆಚ್ಚು ಕೋಪಿಷ್ಠ ಮತ್ತು ಕಠೋರನಾಗಿದ್ದ. ಒಂದು ದಿನ ಅವನು ಕೋಪದಲ್ಲಿ ಸಂಗೀತಾಗೆ ಹೇಳಿದ, ನೀನು ನನಗೆ ಹೊರೆ. ಈ ಮಾತುಗಳನ್ನ ಕೇಳಿ ಸಂಗೀತಾಳ ಹೃದಯ ಒಡೆದು ಹೋಯಿತು. ಆ ರಾತ್ರಿ ಅವಳು ತುಂಬಾ ಅತ್ತಳು. ಅವಳಿಗೆ ತನ್ನ ಜೀವನ ನಿಜವಾಗಿಯೂ ಮುಗಿದೇ ಹೋಯಿತು ಅಂತ ಅನ್ನಿಸಿತು. ಆದರೆ ಅಸಲಿ ಬಿರುಗಾಳಿ ಇನ್ನೂ ಬಾಕಿ ಇತ್ತು. ಕೆಲವು ತಿಂಗಳುಗಳ ನಂತರ ಒಂದು ದಿನ ವಿಕಾಸ್ ಇದ್ದಕ್ಕಿದ್ದಂತೆ ಹೇಳಿದ, ನಾನು ನಿನಗೆ ವಿಚ್ಛೇದನ ನೀಡಲು ಬಯಸುತ್ತೇನೆ. ಇದನ್ನ ಕೇಳಿ ಸಂಗೀತಾಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇಡೀ ಪ್ರಪಂಚವೇ ನಿಂತು ಹೋದಂತೆ ಅವಳಿಗೆ ಭಾಸವಾಯಿತು. ಅವಳು ಅಳುತ್ತಾ ಕೇಳಿದಳು, ನಾನು ಅಂತಹದ್ದೇನು ತಪ್ಪು ಮಾಡಿದ್ದೇನೆ? ಆದರೆ ವಿಕಾಸ್ ಬಳಿ ಯಾವುದೇ ಉತ್ತರವಿರಲಿಲ್ಲ. ವಾಸ್ತವದಲ್ಲಿ ಅವನು ಇನ್ನೊಬ್ಬ ಹುಡುಗಿಯನ್ನ ಪ್ರೀತಿಸಲು ಶುರು ಮಾಡಿದ್ದ. ಸ್ವಲ್ಪ ಸಮಯದಲ್ಲೇ ವಿಷಯ ಕೋರ್ಟ್ ಮೆಟ್ಟಿಲೇರಿತು. ಎಷ್ಟೇ ಪ್ರಯತ್ನಿಸಿದ್ರೂ ಸಂಬಂಧ ಉಳಿಯಲಿಲ್ಲ. ಕೊನೆಗೆ ಒಂದು ದಿನ ಕೋರ್ಟ್ ತೀರ್ಪು ನೀಡಿತು. ಸಂಗೀತ ಮತ್ತು ವಿಕಾಸ್ ಅವರ ವಿಚ್ಛೇದನವಾಯಿತು. ಆ ದಿನ ಸಂಗೀತಾಳಿಗೆ ತನ್ನ ಇಡೀ ಪ್ರಪಂಚವೇ ಉರಿದು ಹೋದಂತೆ ಅನ್ನಿಸ್ತು.
ಅವಳು ತನ್ನ ಪುಟ್ಟ ಮಗನನ್ನ ಕರೆದುಕೊಂಡು ತವರಿಗೆ ಮರಳಿದಳು. ಹಳ್ಳಿಯ ಜನರಿಗೆ ಈ ವಿಷಯ ತಿಳಿದಾಗ ತರಹೇವಾರಿ ಮಾತುಗಳು ಕೇಳಿಬಂದವು. ಯಾರೊಬ್ರು ಹೇಳಿದ್ರು, ನೋಡಿ ಆ ಹುಡುಗಿಯಲ್ಲೇ ಏನೋ ಕಡಿಮೆ ಇರಬೇಕು. ಇನ್ನೊಬ್ರು ಹೇಳಿದ್ರು, ವಿಚ್ಛೇದಿತ ಹೆಣ್ಣಿನ ಜೀವನ ಮುಗಿದೇ ಹೋಯಿತು. ಇವೆಲ್ಲವನ್ನು ಕೇಳಿ ಸಂಗೀತ ಒಳಗಿನಿಂದ ಕುಸಿದು ಹೋಗುತ್ತಿದ್ದಳು. ಆದರೆ ಅವಳ ಎದುರು ಅವಳ ಪುಟ್ಟ ಮಗನಿದ್ದ. ಈಗ ಅವಳೇ ತನ್ನ ಮಗನ ಭವಿಷ್ಯವನ್ನ ರೂಪಿಸಬೇಕು ಎಂಬುದು ಅವಳಿಗೆ ತಿಳಿದಿತ್ತು. ಆದರೆ ಮುಂದಿನ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಹಳ್ಳಿಯ ಸಮಾಜ, ಬಡತನ ಮತ್ತು ವಿಚ್ಛೇದನದ ಕಲೆ ಎಲ್ಲವೂ ಅವಳ ದಾರಿಯಲ್ಲಿ ಅಡ್ಡಗಾಲಾಗಿ ನಿಂತಿದ್ದವು. ಇಲ್ಲಿಂದಲೇ ಪ್ರಾರಂಭವಾಗಬೇಕಿತ್ತು ಸಂಗೀತಾಳ ಜೀವನದ ಅತಿ ದೊಡ್ಡ ಹೋರಾಟ. ಸಂಗೀತ ತನ್ನ ಪುಟ್ಟ ಮಗ ಆರವ್ನನ್ನ ಮಡಿಲಲ್ಲಿ ಇಟ್ಟುಕೊಂಡು ತವರಿನ ಅಂಗಳದಲ್ಲಿ ಕುಳಿತಿದ್ದಳು. ಅವಳ ಕಣ್ಣಲ್ಲಿ ನೀರಿತ್ತು ಮತ್ತು ಹೃದಯದಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದವು. ಮುಂದೆ ಏನಾಗಲಿದೆ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ಕಾಲದಲ್ಲಿ ದೊಡ್ಡ ಕನಸುಗಳನ್ನ ಕಂಡಿದ್ದ ಹುಡುಗಿ ಇಂದು ಸಮಾಜದ ನಿಂದನೆಗಳ ನಡುವೆ ತನ್ನನ್ನು ತಾನು ಏಕಾಂಗಿ ಅಂತ ಭಾವಿಸುತ್ತಿದ್ದಳು. ಹಳ್ಳಿಯಲ್ಲಿ ವಿಚ್ಛೇದಿತ ಮಹಿಳೆಗೆ ಜೀವನ ಸುಲಭವಲ್ಲ. ಪ್ರತಿಯೊಬ್ಬರೂ ಅವಳನ್ನ ಬೇರೆಯದ್ದೇ ದೃಷ್ಟಿಯಿಂದ ನೋಡುತ್ತಾರೆ. ಸಂಗೀತ ಮನೆಯಿಂದ ಹೊರಬಂದಾಗಲೆಲ್ಲ ಕೆಲವು ಜನರು ಅವಳನ್ನ ನೋಡಿ ಪಿಸುಗುಟ್ಟುತ್ತಿದ್ದರು. ಕೆಲವು ಹೆಂಗಸರು ತಮ್ಮಲ್ಲೇ ಗುಸುಗುಸು ಎನ್ನುತ್ತಿದ್ದರು, ಇವಳೇ ನೋಡಿ ಆ ವಿಚ್ಛೇದನ ಪಡೆದ ಹುಡುಗಿ. ಈ ಮಾತುಗಳಿಂದ ಸಂಗೀತಾಳ ಹೃದಯ ಚೂರಾಗುತ್ತಿತ್ತು. ಆದರೆ ಅವಳು ತನ್ನ ಮಗನ ಮುಖ ನೋಡಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಿದ್ದಳು. ಈಗ ಅವಳಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರವ್ನ ಭವಿಷ್ಯವಾಗಿತ್ತು. ಒಂದು ಸಂಜೆ ಅವಳ ತಂದೆ ರಾಮ್ಪ್ರಸಾದ್ ಹೊಲದಿಂದ ಬಂದರು. ಸಂಗೀತ ಸುಮ್ಮನೆ ಕುಳಿತಿರುವುದನ್ನು ಅವರು ನೋಡಿದರು. ಅವರು ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗಳೇ, ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಆದರೆ ಸೋಲೊಪ್ಪಿಕೊಳ್ಳುವುದು ಸರಿಯಲ್ಲ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ತಂದೆಯ ಮಾತನ್ನ ಕೇಳಿ ಸಂಗೀತಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಆದರೆ ಅದೇ ಕ್ಷಣದಲ್ಲಿ ಅವಳು ಇನ್ನು ಮುಂದೆ ಅಳೋದಿಲ್ಲ ಅಂತ ಮನಸ್ಸಿನಲ್ಲಿ ನಿರ್ಧರಿಸಿದಳು. ಅವಳು ತನ್ನ ಜೀವನವನ್ನ ಮತ್ತೆ ಕಟ್ಟಿಕೊಳ್ಳಲು ಸಜ್ಜಾದಳು. ಕೆಲವು ದಿನಗಳ ನಂತರ ಸಂಗೀತ ಒಂದು ನಿರ್ಧಾರ ತೆಗೆದುಕೊಂಡಳು. ಅವಳು ಮತ್ತೆ ಓದು ಆರಂಭಿಸಬೇಕೆಂದು ಯೋಚಿಸಿದಳು. ಆದರೆ ಇದು ಸುಲಭವಾಗಿರಲಿಲ್ಲ. ಮನೆಯ ಸ್ಥಿತಿ ಮೊದಲೇ ಹದಗೆಟ್ಟಿತ್ತು ಮತ್ತು ಈಗ ಮಗನ ಜವಾಬ್ದಾರಿಯು ಅವಳ ಮೇಲಿತ್ತು. ಆದರೂ ಅವಳು ಧೈರ್ಯ ಬಿಡಲಿಲ್ಲ. ಅವಳು ಹತ್ತಿರದ ಪಟ್ಟಣಕ್ಕೆ ಹೋಗಿ ಒಂದು ಸಣ್ಣ ಶಾಲೆಯಲ್ಲಿ ಕೆಲಸ ಹುಡುಕಲು ಶುರು ಮಾಡಿದಳು. ಹಲವು ಕಡೆ ಅರ್ಜಿ ಸಲ್ಲಿಸಿದಳು. ಆದರೆ ಹೋದಲ್ಲೆಲ್ಲ ಜನರು ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ನೀನು ವಿಚ್ಛೇದಿತಳೆ? ಈ ಪ್ರಶ್ನೆ ಕೇಳಿದಾಗ ಅವಳ ಹೃದಯಕ್ಕೆ ನೋವಾಗುತ್ತಿತ್ತು. ಆದರೆ ಅವಳು ಮೌನವಾಗಿರುತ್ತಿದ್ದಳು. ಹಲವು ದಿನಗಳ ಪ್ರಯತ್ನದ ನಂತರ ಕೊನೆಗೂ ಅವಳಿಗೆ ಒಂದು ಸಣ್ಣ ಖಾಸಗಿ ಶಾಲೆಯಲ್ಲಿ ಪಾಠ ಮಾಡುವ ಕೆಲಸ ಸಿಕ್ಕಿತು. ಸಂಬಳ ತುಂಬಾ ಕಡಿಮೆ ಇತ್ತು. ಆದರೆ ಅವಳಿಗೆ ಇದು ಒಂದು ಆಶಾಕಿರಣಕ್ಕಿಂತ ಕಡಿಮೆ ಇರಲಿಲ್ಲ. ಈಗ ಅವಳ ಜೀವನದ ಹೊಸ ದಿನಚರಿ ಆರಂಭವಾಯಿತು. ಮುಂಜಾನೆ ಬೇಗ ಏಳುವುದು, ಮನೆಯ ಕೆಲಸ ಮಾಡೋದು, ಮಗನನ್ನ ನೋಡಿಕೊಳ್ಳೋದು, ನಂತರ ಶಾಲೆಗೆ ಹೋಗೋದು. ಶಾಲೆಯಲ್ಲಿ ಮಕ್ಕಳು ಅವಳನ್ನ ತುಂಬಾ ಇಷ್ಟಪಡುತ್ತಿದ್ದರು. ಅವಳು ಅವರಿಗೆ ತುಂಬಾ ಪ್ರೀತಿಯಿಂದ ಪಾಠ ಮಾಡುತ್ತಿದ್ದಳು. ನಿಧಾನವಾಗಿ ಅವಳ ಪರಿಶ್ರಮದ ಬಗ್ಗೆ ಶಾಲೆಯಲ್ಲಿ ಚರ್ಚೆ ಆರಂಭವಾಯಿತು. ಆದರೆ ಜೀವನ ಇನ್ನೂ ಸುಲಭವೂ ಆಗಿರಲಿಲ್ಲ. ಹಲವು ಬಾರಿ ಹಣದ ಕೊರತೆ ಎಷ್ಟಾಗುತ್ತಿತ್ತೆಂದರೆ ಮನೆ ನಡೆಸುವುದು ಕಷ್ಟವಾಗ್ತಿತ್ತು. ಒಂದು ದಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಂತು ಎಂದರೆ ಮನೆಯಲ್ಲಿ ರೇಷನ್ ಕೂಡ ಖಾಲಿಯಾಯಿತು. ಆ ರಾತ್ರಿ ಸಂಗೀತ ತಾನು ಊಟ ಮಾಡದೆ ತನ್ನ ಪಾಲಿನ ರೊಟ್ಟಿಯನ್ನ ಮಗನಿಗೆ ತಿನ್ನಿಸಿದಳು. ಅಂದು ಅವಳು ರಾತ್ರಿ ತುಂಬಾ ಹೊತ್ತಿನವರೆಗೆ ಎಚ್ಚರವಾಗಿಯೇ ಇದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಸುಳಿಯುತ್ತಿತ್ತು, ನನ್ನ ಜೀವನ ಯಾವಾಗಲೂ ಹೀಗೆ ಇರುತ್ತದೆ. ಆದರೆ ತಕ್ಷಣ ಅವಳಿಗೆ ತನ್ನ ತಂದೆಯ ಮಾತು ನೆನಪಾಯಿತು, ಪರಿಶ್ರಮ ಪಡುವವರ ಹಣೆ ಬರಹ ಒಂದು ದಿನ ಖಂಡಿತ ಬದಲಾಗುತ್ತದೆ. ಮರುದಿನವೇ ಅವಳು ಒಂದು ಹೊಸ ನಿರ್ಧಾರ ತೆಗೆದುಕೊಂಡಳು. ಅವಳು ಕೇವಲ ಕೆಲಸವಷ್ಟೇ ಮಾಡದೆ ತನ್ನ ಆದಾಯವನ್ನ ಹೆಚ್ಚಿಸಲು ಬೇರೆ ಏನನ್ನಾದರೂ ಮಾಡಬೇಕು ಅಂತ ಯೋಚಿಸಿದಳು. ಅವಳು ಸಂಜೆ ವೇಳೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದಳು. ನಿಧಾನವಾಗಿ ಅವಳ ಮನೆಗೆ ಓದಲು ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಗತೊಡಗಿತು. ಹಳ್ಳಿಯ ಜನರು ಕೂಡ ಈಗ ಅವಳ ಪರಿಶ್ರಮವನ್ನ ಮೆಚ್ಚತೊಡಗಿದರು. ಯಾರು ಮೊದಲು ಅವಳನ್ನ ನಿಂದಿಸುತ್ತಿದ್ದರೋ ಅವರೇ ಈಗ ಸಂಗೀತ ಬಹಳ ಕಷ್ಟಪಟ್ಟು ದುಡಿಯುವ ಹುಡುಗಿ ಅಂತ ಹೇಳಲಾರಂಭಿಸಿದರು. ಸಮಯ ನಿಧಾನವಾಗಿ ಬದಲಾಗತೊಡಗಿತು. ಈಗ ಅವಳ ಜೀವನ ಮೊದಲಿಗಿಂತ ಸ್ವಲ್ಪ ಸುಧಾರಿಸಿತು. ಆದರೆ ಸಂಗೀತಾಳ ಮನಸ್ಸಿನಲ್ಲಿ ಇನ್ನೂ ಒಂದು ದೊಡ್ಡ ಕನಸಿತ್ತು. ತನ್ನ ಮಗ ಆರವ್ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯನಾಗಬೇಕು ಅಂತ ಅವಳು ಬಯಸಿದ್ದಳು. ಅವಳು ಪ್ರತಿದಿನ ಕಷ್ಟಪಡುತ್ತಿದ್ದಳು, ಹಣ ಉಳಿಸುತ್ತಿದ್ದಳು ಮತ್ತು ಮಗನ ವಿದ್ಯಾಭ್ಯಾಸದ ಬಗ್ಗೆಯೇ ಯೋಚಿಸುತ್ತಿದ್ದಳು. ಮುಂದಿನ ವರ್ಷಗಳಲ್ಲಿ ತನ್ನ ಜೀವನ ಎಲ್ಲರನ್ನೂ ಬೆರಗುಗೊಳಿಸುವಂಥ ತಿರುವು ಪಡೆಯಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಇಂದು ಯಾರು ಅವಳನ್ನ ಅಬಲೆ ಅಂತ ಭಾವಿಸಿದ್ದರೋ ಅವರೇ ಒಂದು ದಿನ ಅವಳ ಯಶಸ್ಸಿನ ಕಥೆಯನ್ನ ಕೇಳಿ ಹೆಮ್ಮೆ ಪಡುವಂತಾಗಿತ್ತು.
ಇಲ್ಲಿಂದಲೇ ಸಂಗೀತಾಳ ಜೀವನದ ಅತಿ ದೊಡ್ಡ ಬದಲಾವಣೆ ಆರಂಭವಾಗಬೇಕಿತ್ತು. ಕಾಲ ಉರುಳುತ್ತಿತ್ತು. ಸಂಗೀತ ಈಗ ಮೊದಲಿಗಿಂತ ಹೆಚ್ಚು ಧೈರ್ಯವಂತಳಾಗಿದ್ದಳು. ಬೆಳಗ್ಗೆ ಶಾಲೆಯಲ್ಲಿ ಪಾಠ ಮಾಡೋದು, ಸಂಜೆ ಟ್ಯೂಷನ್ ತೆಗೆದುಕೊಳ್ಳೋದು ಮತ್ತು ರಾತ್ರಿ ಮಗ ಆರವ್ಗೆ ಓದಿಸೋದು, ಇದೇ ಅವಳ ದಿನಚರಿಯಾಯಿತು. ಆಯಾಸವಾಗುತ್ತಿತ್ತು ನಿಜ, ಆದರೆ ಅವಳ ಮುಖದಲ್ಲಿ ಈಗ ಮೊದಲಿನಂತಿದ್ದ ದುಃಖವಿರಲಿಲ್ಲ. ಅವಳೊಳಗೆ ಒಂದು ಹೊಸ ಭರವಸೆ ಮೂಡಿತು. ಹಳ್ಳಿಯ ಜನರು ಕೂಡ ಈಗ ಅವಳನ್ನು ಗೌರವದಿಂದ ನೋಡತೊಡಗಿದರು. ಮೊದಲು ಎಲ್ಲಿ ಜನರು ಅವಳ ವಿಚ್ಛೇದನದ ಬಗ್ಗೆ ಮಾತನಾಡುತ್ತಿದ್ದರೋ ಅಲ್ಲಿ ಈಗ ಅವಳ ಪರಿಶ್ರಮದ ಬಗ್ಗೆ ಚರ್ಚೆಯಾಗುತ್ತಿತ್ತು. ಅನೇಕರು ತಮ್ಮ ಮಕ್ಕಳನ್ನು ಓದಿಸಲು ಅವಳ ಮನೆಗೆ ಕಳುಹಿಸುತ್ತಿದ್ದರು. ಒಂದು ದಿನ ಶಾಲೆಯ ಮುಖ್ಯೋಪಾಧ್ಯಾಯರು ಅವಳನ್ನು ತಮ್ಮ ಕಚೇರಿಗೆ ಕರೆದರು. ಸಂಗೀತ ಸ್ವಲ್ಪ ಗಾಬರಿಯಾಗಿದ್ದಳು. ತಾನು ಏನಾದರೂ ತಪ್ಪು ಮಾಡಿರಬಹುದೇ ಅಂತ ಅವಳಿಗೆ ಅನ್ನಿಸಿತು. ಆದರೆ ಅವಳು ಕಚೇರಿಗೆ ತಲುಪಿದಾಗ ಪ್ರಿನ್ಸಿಪಲ್ ಮುಗುಳ್ನಗುತ್ತಾ ಹೇಳಿದರು, ಸಂಗೀತಾರವರೇ, ಕಳೆದ 1 ವರ್ಷದಿಂದ ನಿಮ್ಮ ಪರಿಶ್ರಮವನ್ನು ನಾವು ಗಮನಿಸುತ್ತಿದ್ದೇವೆ. ಮಕ್ಕಳು ಕೂಡ ನಿಮ್ಮನ್ನ ತುಂಬ ಇಷ್ಟಪಡುತ್ತಾರೆ. ಆದ್ದರಿಂದ ನಾವು ಇಂದಿನಿಂದ ನಿಮ್ಮ ಸಂಬಳವನ್ನು ಹೆಚ್ಚಿಸಲು ನಿರ್ಧರಿಸಿದ್ದೇವೆ. ಇದನ್ನು ಕೇಳಿ ಸಂಗೀತಾಳ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಅವಳಿಗೆ ಇದು ಬಹಳ ದೊಡ್ಡ ವಿಷಯವಾಗಿತ್ತು. ತನ್ನ ಶ್ರಮಕ್ಕೆ ನಿಜವಾದ ಪ್ರತಿಫಲ ಸಿಗುತ್ತಿದೆ ಅಂತ ಅವಳಿಗೆ ಮೊದಲ ಬಾರಿಗೆ ಅನ್ನಿಸಿತು. ಅಂದು ಅವಳು ಮನೆಗೆ ಮರಳಿದಾಗ ಅವಳ ತಂದೆ ಅಂಗಳದಲ್ಲಿ ಕುಳಿತಿದ್ದರು. ಸಂಗೀತ ಅವರಿಗೆ ಈ ಸಿಹಿ ಸುದ್ದಿಯನ್ನ ತಿಳಿಸಿದಳು. ರಾಮ್ಪ್ರಸಾದ್ ಅವರ ಕಣ್ಣುಗಳು ಹೊಳೆಯತೊಡಗಿದವು. ಅವರು ಹೇಳಿದರು, ನೋಡಿದ್ಯಾ ಮಗಳೇ, ನಾನು ಹೇಳಿರ್ಲಿಲ್ವಾ, ಕಷ್ಟಪಟ್ಟು ದುಡಿಯುವವರಿಗೆ ಎಂದಿಗೂ ಸೋಲಿಲ್ಲ. ನಿಧಾನವಾಗಿ ಸಂಗೀತಾಳ ಜೀವನ ಹಳಿಗೆ ಬರುತ್ತಿತ್ತು. ಈಗ ಅವಳು ಸ್ವಲ್ಪ ಸ್ವಲ್ಪವೇ ಹಣವನ್ನು ಉಳಿಸಲು ಪ್ರಾರಂಭಿಸಿದಳು. ಅವಳ ಸಂಪೂರ್ಣ ಗಮನ ಮಗ ಆರವ್ನ ಓದಿನ ಮೇಲಿತ್ತು. ಆರವ್ ಕೂಡ ಬಹಳ ಬುದ್ಧಿವಂತನಾಗಿದ್ದ. ಅವನು ತನ್ನ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದ ಮತ್ತು ಯಾವಾಗಲೂ ಮನಸ್ಸಿಟ್ಟು ಓದುತ್ತಿದ್ದ. ಕೆಲವು ವರ್ಷಗಳು ಕಳೆದವು. ಈಗ ಆರವ್ 8ನೇ ತರಗತಿಗೆ ಬಂದಿದ್ದ. ಶಾಲೆಯಲ್ಲಿ ಅವನು ಯಾವಾಗಲೂ ಮೊದಲ ಸ್ಥಾನ ಪಡೆಯುತ್ತಿದ್ದ. ಶಿಕ್ಷಕರು ಕೂಡ ಅವನನ್ನು ಬಹಳ ಪ್ರಶಂಸಿಸುತ್ತಿದ್ದರು. ಯಾರಾದರೂ ನಿನ್ನ ಯಶಸ್ಸಿನ ರಹಸ್ಯವೇನು ಅಂತ ಕೇಳಿದ್ರೆ ಆರವ್ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದ, ನನ್ನ ತಾಯಿ. ಇದನ್ನು ಕೇಳಿ ಸಂಗೀತಾಳ ಹೃದಯ ಹೆಮ್ಮೆಯಿಂದ ತುಂಬಿ ಬರುತ್ತಿತ್ತು. ಆದರೆ ಜೀವನದಲ್ಲಿ ಕಷ್ಟಗಳು ಪೂರ್ಣವಾಗಿ ಮುಗಿಯುವುದಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಸಂಗೀತಾಳ ತಂದೆ ರಾಮ್ಪ್ರಸಾದ್ ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತು. ಅವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಅವರಿಗೆ ದೀರ್ಘಕಾಲದ ಚಿಕಿತ್ಸೆಯ ಅಗತ್ಯವಿದೆ ಮತ್ತು ಅದಕ್ಕೆ ತುಂಬಾ ಹಣ ಬೇಕಾಗುತ್ತದೆ ಅಂತ ವೈದ್ಯರು ತಿಳಿಸಿದರು. ಇದನ್ನು ಕೇಳಿ ಸಂಗೀತ ಮತ್ತೆ ಚಿಂತೆಗೆ ಒಳಗಾದಳು. ಅವಳು ಉಳಿಸಿದ್ದ ಅಲ್ಪ ಸ್ವಲ್ಪ ಹಣ ಚಿಕಿತ್ಸೆಗಾಗಿ ಖರ್ಚಾಗತೊಡಗಿತು. ಕೆಲವು ದಿನಗಳವರೆಗೆ ಅವಳು ಹೇಗೋ ಎಲ್ಲವನ್ನೂ ನಿಭಾಯಿಸಿದಳು. ಆದರೆ ಪರಿಸ್ಥಿತಿ ಮತ್ತೆ ಕಠಿಣವಾಗತೊಡಗಿತು. ಒಂದು ರಾತ್ರಿ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಈಗ ಮುಂದೆ ಏನ್ ಮಾಡೋದು ಅಂತ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅವಳ ಕಣ್ಣು ತನ್ನ ಹಳೆಯ ಪುಸ್ತಕಗಳ ಮೇಲೆ ಬಿತ್ತು. ಅವು ಅವಳು ಎಂದೋ ದೊಡ್ಡ ಕನಸುಗಳನ್ನು ಕಂಡಿದ್ದ ಅದೇ ಹಳೆಯ ಪುಸ್ತಕಗಳಾಗಿದ್ದವು. ಅದೇ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬಂತು. ನಾನು ಇನ್ನಷ್ಟು ಕಷ್ಟಪಟ್ರೆ ಬಹುಶಃ ಜೀವನ ಮತ್ತಷ್ಟು ಬದಲಾಗಬಹುದು ಅಂತ ಅವಳು ಯೋಚಿಸಿದಳು. ಮರುದಿನವೇ ಅವಳು ಇಂಟರ್ನೆಟ್ನಲ್ಲಿ ಮಾಹಿತಿ ಹುಡುಕಲು ಪ್ರಾರಂಭಿಸಿದಳು. ಅವಳು ಸ್ವಲ್ಪ ಹೆಚ್ಚು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಸರ್ಕಾರಿ ಕೆಲಸ ಪಡಿಬಹುದು ಅಂತ ಅವಳಿಗೆ ತಿಳಿಯಿತು. ಇದು ಸುಲಭವಾಗಿರಲಿಲ್ಲ. ಅವಳು ಮನೆಯನ್ನು ನಿಭಾಯಿಸಬೇಕಿತ್ತು, ಕೆಲಸವನ್ನು ಮಾಡಬೇಕಿತ್ತು ಮತ್ತು ಮಗನ ಓದಿನ ಕಡೆಗೂ ಗಮನ ಹರಿಸಬೇಕಿತ್ತು. ಆದರೆ ಸಂಗೀತ ನಿರ್ಧಾರ ಮಾಡಿಯಾಗಿತ್ತು. ಈಗ ರಾತ್ರಿ ಎಲ್ಲರೂ ಮಲಗಿದ ನಂತರ ಅವಳು ಓದಲು ಕುಳಿತುಕೊಳ್ಳುತ್ತಿದ್ದಳು. ಹಲವು ಬಾರಿ ರಾತ್ರಿ 2 ಗಂಟೆಯವರೆಗೆ ಅವಳು ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದಳು. ನಿಧಾನವಾಗಿ ಅವಳ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗತೊಡಗಿತು. ಹಳ್ಳಿಯ ಕೆಲವು ಜನರು ಮತ್ತೆ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಈ ವಯಸ್ಸಿನಲ್ಲಿ ಓದುತ್ತಾಳಂತೆ, ವಿಚ್ಛೇದಿತ ಹೆಣ್ಣು ಅಂತಹ ದೊಡ್ಡ ಕೆಲಸವೇನು ಮಾಡಿಬಿಡುತ್ತಾಳೆ. ಆದರೆ ಈಗಿನ ಸಂಗೀತ ಮೊದಲಿನ ಸಂಗೀತವಾಗಿರಲಿಲ್ಲ. ಈಗ ಅವಳಿಗೆ ಯಾರ ಮಾತಿಗೂ ಅಂಜಿಕೆ ಇರಲಿಲ್ಲ. ಅವಳ ಮುಂದಿದ್ದದ್ದು ಒಂದೇ ಗುರಿ, ತನ್ನ ಮಗನ ಭವಿಷ್ಯ ಮತ್ತು ತನ್ನದೇ ಆದ ಒಂದು ಗುರುತು. ದಿನಗಳು ಉರುಳಿದವು. ತಿಂಗಳುಗಟ್ಟಲೆ ಪಟ್ಟ ಶ್ರಮದ ನಂತರ ಕೊನೆಗೂ ಪರೀಕ್ಷೆಯ ದಿನ ಬಂದೇ ಬಿಟ್ಟಿತು. ಸಂಗೀತ ಪರೀಕ್ಷೆ ಬರೆಯಲು ನಗರಕ್ಕೆ ಹೋದಳು. ಪರೀಕ್ಷಾ ಕೊಠಡಿಯಲ್ಲಿ ಕುಳಿತುಕೊಳ್ಳುವಾಗ ಅವಳ ಮನಸ್ಸಿನಲ್ಲಿ ಬಹಳ ಆತಂಕವಿತ್ತು. ಆದರೆ ಅವಳು ಕಣ್ಣು ಮುಚ್ಚಿ ತನ್ನ ಮಗನ ಮುಖವನ್ನು ನೆನಪಿಸಿಕೊಂಡಳು ಮತ್ತು ಪೂರ್ಣ ಆತ್ಮವಿಶ್ವಾಸದಿಂದ ಪತ್ರಿಕೆಯನ್ನು ಬರೆಯಲು ಪ್ರಾರಂಭಿಸಿದಳು. ಈಗ ಅವಳು ಕೇವಲ ಫಲಿತಾಂಶಕ್ಕಾಗಿ ಕಾಯಬೇಕಿತ್ತು. ಆದರೆ ಈ ಫಲಿತಾಂಶ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಯಾವ ಸಮಾಜ ಅವಳನ್ನು ಅಬಲೆಯಂತ ಭಾವಿಸಿತೋ ಅದೇ ಸಮಾಜ ಶೀಘ್ರದಲ್ಲೇ ಅವಳ ಯಶಸ್ಸಿನ ಕಥೆಯನ್ನ ಕೇಳಲಿತ್ತು. ಇಲ್ಲಿಂದಲೇ ಸಂಗೀತಾಳ ಜೀವನದ ಅತ್ಯಂತ ಸುವರ್ಣ ಕ್ಷಣಗಳು ಆರಂಭವಾಗಬೇಕಿತ್ತು.
ಪರೀಕ್ಷೆ ಮುಗಿದ ನಂತರ ಸಂಗೀತ ಪ್ರತಿದಿನ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಳು. ಅವಳು ಹೊರನೋಟಕ್ಕೆ ಎಷ್ಟು ಶಾಂತವಾಗಿ ಕಾಣುತ್ತಿದ್ದಳೋ ಒಳಗಿನಿಂದ ಅಷ್ಟೇ ಆತಂಕದಲ್ಲಿದ್ದಳು. ಈ ಪರೀಕ್ಷೆ ತನ್ನ ಜೀವನವನ್ನೇ ಬದಲಿಸಬಲ್ಲದು ಎಂಬುದು ಅವಳಿಗೆ ತಿಳಿದಿತ್ತು. ಪಾಸಾದ್ರೆ ಅವಳ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಿತ್ತು, ಇಲ್ಲವಾದರೆ ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಶುರು ಮಾಡಬೇಕಿತ್ತು. ದಿನಗಳು ನಿಧಾನವಾಗಿ ಕಳೆದವು. ಒಂದು ದಿನ ಬೆಳಗ್ಗೆ ಅವಳು ಶಾಲೆಗೆ ಹೋಗಲು ತಯಾರಿ ನಡೆಸುತ್ತಿದ್ದಾಗ ಅವಳ ಫೋನ್ಗೆ ಒಂದು ಸಂದೇಶ ಬಂತು. ಅದು ಪರೀಕ್ಷೆಯ ಫಲಿತಾಂಶ ನೋಡುವ ಲಿಂಕ್ ಆಗಿತ್ತು. ಸಂಗೀತಾಳ ಹೃದಯ ಬಡಿತ ಜೋರಾಯಿತು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ನಿಧಾನವಾಗಿ ವೆಬ್ಸೈಟ್ ತೆರೆದು ತನ್ನ ರೋಲ್ ನಂಬರ್ ದಾಖಲಿಸಿದಳು. ಕೆಲವು ಸೆಕೆಂಡುಗಳ ನಂತರ ಸ್ಕ್ರೀನ್ ಮೇಲೆ ಕಂಡಿದ್ದನ್ನು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಸಂಗೀತ ಪರೀಕ್ಷೆಯಲ್ಲಿ ಪಾಸಾಗಿದ್ದಳು. ಅಷ್ಟೇ ಅಲ್ಲ, ಅವಳು ಬಹಳ ಉತ್ತಮ ಶ್ರೇಯಾಂಕವನ್ನು ಪಡೆದಿದ್ದಳು. ಇದರರ್ಥ ಅವಳಿಗೆ ಸರ್ಕಾರಿ ಕೆಲಸ ಸಿಗೋದು ಖಚಿತವಾಗಿತ್ತು. ಆ ಕ್ಷಣದಲ್ಲಿ ಸಂಗೀತಾಗೆ ತನ್ನೆಲ್ಲ ಹಳೆಯ ಸಂಘರ್ಷಗಳು ನೆನಪಾದವು. ವಿಚ್ಛೇದನದ ನೋವು, ಸಮಾಜದ ನಿಂದನೆ, ಬಡತನ, ಮಗನನ್ನು ಒಬ್ಬಳೇ ಸಾಕಿದ್ದು, ರಾತ್ರಿ ಹಗಲೆನ್ನದೆ ಓದಿದ್ದು ಎಲ್ಲವೂ ಅವಳ ಕಣ್ಣ ಮುಂದೆ ಬಂದು ಹೋದವು. ಅವಳು ತಕ್ಷಣ ಅಂಗಳಕ್ಕೆ ಓಡಿ ಹೋಗಿ ಅಲ್ಲಿ ಕುಳಿತಿದ್ದ ತಂದೆ ರಾಮ್ಪ್ರಸಾದ್ ಅವರಿಗೆ ಫಲಿತಾಂಶವನ್ನು ತೋರಿಸಿದಳು. ರಾಮ್ಪ್ರಸಾದ್ ಅವರ ಕಣ್ಣುಗಳು ತೇವವಾದವು. ಅವರು ಹೆಮ್ಮೆಯಿಂದ ಹೇಳಿದರು, ಇಂದು ನನಗೆ ನನ್ನ ಮಗಳ ಬಗ್ಗೆ ಬಹಳ ಹೆಮ್ಮೆ ಆಗ್ತಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿತು. ಕೆಲವು ತಿಂಗಳುಗಳ ನಂತರ ಸಂಗೀತಾಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ಕೆಲಸ ಸಿಕ್ಕಿತು. ಈಗ ಅವಳ ಜೀವನ ಮೊದಲಿನದಕ್ಕಿಂತ ಬಹಳ ಉತ್ತಮವಾಯಿತು. ಅವಳಿಗೆ ಒಳ್ಳೆಯ ಸಂಬಳವಿತ್ತು ಮತ್ತು ಸಮಾಜದಲ್ಲಿ ಗೌರವವೂ ಹೆಚ್ಚಾಯಿತು. ಯಾವ ಹಳ್ಳಿಯ ಜನರು ಅವಳನ್ನು ನಿಂದಿಸುತ್ತಿದ್ದರೋ ಅವರೇ ಈಗ ಅವಳನ್ನು ಹೊಗಳುತ್ತಿದ್ದರು. ಯಾರೋ ಒಬ್ಬರು, ಸಂಗೀತ ಬಹಳ ಧೈರ್ಯವಂತ ಹೆಣ್ಣು ಮಗಳು ಎಂದರು. ಇನ್ನೊಬ್ಬರು, ಶ್ರಮಪಟ್ಟರೆ ಎಲ್ಲವನ್ನೂ ಬದಲಿಸಬಹುದು ಅಂತ ಅವಳು ಸಾಬೀತುಪಡಿಸಿದಳು ಎಂದರು. ಸಂಗೀತ ಕೇವಲ ಮುಗುಳ್ನಗುತ್ತಿದ್ದಳು. ಅವಳಿಗೆ ಈಗ ಯಾರ ಮೇಲೂ ದೂರುಗಳಿರಲಿಲ್ಲ. ಸಮಯ ಉರುಳಿತು. ಆರವ್ ಕೂಡ ಈಗ ದೊಡ್ಡವನಾಗುತ್ತಿದ್ದ. ಅವನು ತನ್ನ ತಾಯಿಯ ಹೋರಾಟವನ್ನು ಹತ್ತಿರದಿಂದ ಕಂಡಿದ್ದ. ಆದ್ದರಿಂದ ಅವನು ಕೂಡ ಮನವಿಟ್ಟು ಓದುತ್ತಿದ್ದ. ತನ್ನ ಮಗ ಒಬ್ಬ ದೊಡ್ಡ ಮತ್ತು ಒಳ್ಳೆಯ ಮನುಷ್ಯನಾಗಬೇಕು ಎಂಬುದು ಸಂಗೀತಾಳ ಒಂದೇ ಕನಸಾಗಿತ್ತು. ವರ್ಷಗಳ ಪರಿಶ್ರಮದ ನಂತರ ಆರವ್ ಕೂಡ ಒಂದು ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದನು. ಅವನು ಅಧಿಕಾರಿಯಾದನು. ಆರವ್ಗೆ ಕೆಲಸ ಸಿಕ್ಕಿದ ಸುದ್ದಿ ಬಂದ ದಿನ ಸಂಗೀತಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಡೀ ಹಳ್ಳಿಯ ಈ ಸುದ್ದಿಯಿಂದ ಸಂಭ್ರಮಿಸಿತು. ಹಳ್ಳಿಯ ಜನರು ಹೇಳುತ್ತಿದ್ದರು, ನೋಡಿ, ಇದೇ ಆ ವಿಚ್ಛೇದಿತ ಮಹಿಳೆಯ ಮಗ. ಆದರೆ ಈಗ ಆ ಮಾತುಗಳಲ್ಲಿ ನಿಂದನೆ ಇರಲಿಲ್ಲ, ಬದಲಾಗಿ ಹೆಮ್ಮೆ ಇತ್ತು. ಒಂದು ದಿನ ಆರವ್ ತನ್ನ ತಾಯಿಯನ್ನು ನಗರಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ದೊಡ್ಡ ಸಮಾರಂಭವಿತ್ತು. ಅಲ್ಲಿ ಯಶಸ್ವಿ ವ್ಯಕ್ತಿಗಳನ್ನು ಸನ್ಮಾನಿಸಲಾಗುತ್ತಿತ್ತು. ಆ ಸಮಾರಂಭದಲ್ಲಿ ಸಂಗೀತಾಳ ಹೆಸರನ್ನು ಕೂಗಿದಾಗ ಇಡೀ ಸಭಾಂಗಣವು ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ವೇದಿಕೆ ಮೇಲೆ ನಿಂತಿದ್ದ ಸಂಗೀತಾಳ ಕಣ್ಣಲ್ಲಿ ನೀರಿತ್ತು. ಆದರೆ ಈ ಕಣ್ಣೀರು ದುಃಖದ್ದಾಗಿರಲಿಲ್ಲ, ಬದಲಾಗಿ ಸಂತೋಷ ಮತ್ತು ಹೆಮ್ಮೆಯದ್ದಾಗಿತ್ತು. ಅವಳು ಮೈಕ್ ಹಿಡಿದು ಮೆಲ್ಲನೆ ಹೇಳಿದಳು, ನನ್ನ ವಿಚ್ಛೇದನವಾದಾಗ ನನ್ನ ಜೀವನ ಮುಗಿದೇ ಹೋಯಿತು ಅಂತ ಜನರು ಹೇಳಿದ್ದರು. ಆದರೆ ಇಂದು ನಾನು ಎಲ್ಲರಿಗೂ ಇದನ್ನೇ ಹೇಳಲು ಬಯಸುತ್ತೇನೆ, ಜೀವನ ಎಂದಿಗೂ ಮುಗಿಯೋದಿಲ್ಲ. ಮನುಷ್ಯ ಧೈರ್ಯ ಮತ್ತು ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ತನ್ನ ಹಣೆಬರಹವನ್ನ ತಾನೇ ಬದಲಿಸಿಕೊಳ್ಳಬಹುದು. ಇಡೀ ಸಭಾಂಗಣ ಮತ್ತೆ ಚಪ್ಪಾಳೆಗಳಿಂದ ತುಂಬಿ ಹೋಯಿತು. ಅಂದು ಸಂಗೀತ ಕೇವಲ ತನ್ನ ಜೀವನವನ್ನ ಮಾತ್ರ ಬದಲಿಸಲಿಲ್ಲ, ಬದಲಾಗಿ ಸಮಾಜದ ಚಿಂತನೆಯನ್ನೇ ಬದಲಿಸಿದಳು. ಯಾವ ಮಹಿಳೆಯನ್ನು ಒಮ್ಮೆ ಅಬಲೆ ಅಂತ ಪರಿಗಣಿಸಲಾಗಿತ್ತೋ ಅದೇ ಮಹಿಳೆ ಇಂದು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದ್ದಳು. ಇದೇ ಈ ಕಥೆಯ ಅತ್ಯಂತ ದೊಡ್ಡ ಪಾಠ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಮನುಷ್ಯ ಧೈರ್ಯಗೆಡದೆ ಕಷ್ಟಪಟ್ಟು ದುಡಿದರೆ ಒಂದು ದಿನ ಅವನ ಹಣೆಬರಹ ಖಂಡಿತವಾಗಿಯೂ ಬದಲಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.